ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಈ ದಿನದ ದೇವರ ವಾಕ್ಯವು 1 ಯೋಹಾನ 5ನೇ ಅಧ್ಯಾಯ 17ನೇ ವಚನ. ನೀತಿಗೆ ವಿರುದ್ಧವಾದದ್ದೆಲ್ಲ ಪಾಪವಾಗಿದೆ ಎಂದು. ಈ ದಿನದ ಶೀರ್ಷಿಕೆ ಪಾಪವೆಂದರೇನು ಎನ್ನುವಂಥದ್ದು. ಈ ದಿನದ ಶೀರ್ಷಿಕೆ ಪಾಪವೆಂದರೇನು ಎನ್ನುವಂಥದ್ದು. ನೀತಿಗೆ ವಿರುದ್ಧವಾದದ್ದೆಲ್ಲ ಪಾಪವೆಂದು ಸತ್ಯವೇದವು ಹೇಳುತ್ತದೆ. ಪಾಪ ಮಾಡುವವನು ಅಧರ್ಮವನ್ನು ಮಾಡುವನಾಗಿದ್ದಾನೆ. ಪಾಪ ಮಾಡುವವನು ಅಧರ್ಮದಲ್ಲಿ ಸಿಕ್ಕಿಕೊಂಡಿರುತ್ತಾನೆ. ಯಾವಾಗಲೂ ಅಧರ್ಮವೇ ಅವನ ಜೀವಿತದಲ್ಲಿ ತಾಂಡವವಾಡ್ತಾ ಇರ್ತದೆ. ಪಾಪದಲ್ಲಿ 2 ವಿಧಗಳುಂಟು. ಒಂದು ಮರಣಕರವಾದ ಪಾಪ, ಇನ್ನೊಂದು ಮರಣಕರವಲ್ಲದ ಪಾಪ. ಮರಣಕರವಾದ ಪಾಪ ಎಂದರೆ ಏನು ಎನ್ನುವಂಥದ್ದನ್ನು ನಾವು ನೋಡ್ಕೊಳ್ಳೋಣ. ಈ ಪಾಪವು ಅಂದರೆ ಮರಣಕರವಾದ ಪಾಪವು ಮನುಷ್ಯನು ಸತ್ಯದ ಪರಿಜ್ಞಾನವನ್ನು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವು ಇರುವುದಿಲ್ಲ. ಪವಿತ್ರಾತ್ಮನನ್ನು ದೂಷಿಸಿದವನಿಗೆ ಎಂದಿಗೂ ಕ್ಷಮಾಪಣೆ ಇಲ್ಲ. ಇದೇನು ಹೇಳ್ತಾ ಇದೆ ಅಂದರೆ, ನಮಗೆ ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದುಕೊಂಡಾದ ಮೇಲೆ, ಅಂದರೆ ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ತೊಳೆದು ಶುದ್ಧೀಕರಿಸುವುದಕ್ಕೋಸ್ಕರನೇ ನಮಗೋಸ್ಕರ ಈ ಲೋಕಕ್ಕೋಸ್ಕರ ಯಜ್ಞಾರ್ಪಿತನಾದನು. ಯಾವ ಪ್ರಾಣಿ ಪಕ್ಷಿಗಳಿಂದಾಗಲಿ ಹೋರಿಗಳ ರಕ್ತದಿಂದಾಗಲಿ ಮನುಷ್ಯನ ಪಾಪಗಳು ತೊಳೆಯುವುದಕ್ಕೆ ಸಾಧ್ಯವಿರಲಿಲ್ಲ. ಅದು ಶುದ್ಧೀಕರಿಸಲ್ಪಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ತಾನೇ ಯಜ್ಞಾರ್ಪಿತನಾಗಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟನು. ಶಿಲುಬೆ ಮೇಲೆ ನಮ್ಮ ಪಾಪ ಪರಿಹಾರಗಳನ್ನು ಮಾಡೋದಕ್ಕೋಸ್ಕರ ಶಿಲುಬೆ ಏರಿದ ದೇವರು ಆತನೇ ಆಗಿದ್ದಾನೆ. ಆ ಒಂದು ಆತನ ಪರಿಶುದ್ಧ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದುಕೊಂಡಾದ ಮೇಲೆ ನಾವು ಮತ್ತೆ ಪಾಪ ಮಾಡಬಾರದು. ಮತ್ತು ಪವಿತ್ರಾತ್ಮನನ್ನು ದೂಷಿಸಬಾರದು, ಪವಿತ್ರಾತ್ಮನನ್ನು ನೋಯಿಸಬಾರದು. ಮತ್ತೆ ಪಾಪ ಮಾಡುವವನಿಗೆ ಕ್ಷಮಾಪಣೆನೇ ಇಲ್ಲ. ಇದು ಮರಣಕರವಾದ ಪಾಪವಾಗಿದೆ. ಮರಣಕರವಲ್ಲದ ಪಾಪ ಯಾವುದಂತಂತಂದರೆ, ಎರಡನೇದು ಮರಣಕರವಲ್ಲದ ಪಾಪ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಬೇಕು. ಯೇಸು ಕ್ರಿಸ್ತನ ಮುಂದೆ ನಮ್ಮ ಪಾಪಗಳನ್ನು ಹೇಳಬೇಕು. ತಾಯಿಯ ಗರ್ಭದಲ್ಲಿಂದ ಇಲ್ಲಿವರೆಗೆ ನಾನು ಎಷ್ಟು ಪಾಪ ಮಾಡಿದ್ದೇನೆ ದೇವರೇ, ನನ್ನ ಪಾಪವನ್ನು ನೀನು ನಿನ್ನ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ನಿನ್ನ ಮಗನಾಗಿ ಮಾಡಿಕೊ ಎಂದು ನಾವು ಆತನ ಮುಂದೆ ಹೇಳಬೇಕು. ಅದು ನಾವು ಒಬ್ಬೊಂಟಿಗರಾಗಿ ನಮ್ಮ ಕೋಣೆಯಲ್ಲಿದ್ದುಕೊಂಡು ನಾವು ದೇವರ ಹತ್ತಿರ ಪ್ರಾರ್ಥನೆ ಮಾಡಬೇಕು. ಅಥವಾ ನಾವು ಎಲ್ಲೇ ಇದ್ದರೂ ಕೂಡ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಬೇಕು, ಆತನ ಮುಂದೆ ಹೇಳಬೇಕು, ಆತನ ಮುಂದೆ ಅರಿಕೆ ಮಾಡಬೇಕು. ಅದಾದಮೇಲೆ ಆತನು ದಯೆಯುಳ್ಳ ದೇವರು, ಕರುಣೆಯುಳ್ಳ ದೇವರು, ನಮ್ಮನ್ನು ಪ್ರೀತಿಸ್ತಾನೆ, ನಮ್ಮನ್ನು ಕರುಣಿಸ್ತಾನೆ. ಆತನು ಸತ್ಯವುಳ್ಳ ದೇವರು, ನೀತಿವಂತನು. ನಮ್ಮನ್ನು ನೀತಿವಂತರನ್ನಾಗಿ ಮಾಡೋದಕ್ಕೋಸ್ಕರವೇ ಆತನು ತನ್ನ ಮಹಾಮಹಿಮೆ ಪದವಿಯನ್ನು ಬಿಟ್ಟು ಭೂಲೋಕಕ್ಕೆ ಮನುಷ್ಯನಾಗಿ ಬಂದು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದನು. ಆತನ ಮುಂದೆ ನಾವು ಪಾಪಗಳನ್ನು ಹೇಳಿಕೊಳ್ಳಬೇಕು. ಆತನೇ ಅಂದರೆ ಯೇಸು ಕ್ರಿಸ್ತನು ಸತ್ತು ಹುಣಲ್ಪಟ್ಟಿದ್ದಾನೆ ಎನ್ನುವಂಥದ್ದು, ಸತ್ತು ಹುಣಲ್ಪಟ್ಟು ಎದ್ದಿದ್ದಾನೆ ಎನ್ನುವಂಥದ್ದು ನಾವು ನಂಬಬೇಕು. ಈ ರೀತಿಯಾಗುವುದಾದರೆ ಆತನು ತನ್ನ ಪರಿಶುದ್ಧ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದು ಶುದ್ಧೀಕರಿಸಿ ನಮ್ಮನ್ನು ತನ್ನ ಮಕ್ಕಳಾಗಿ ಮಾಡಿಕೊಂಡು ತನ್ನ ನಿತ್ಯ ರಾಜ್ಯದಲ್ಲಿ ತನ್ನೊಂದಿಗೆ ಕರೆದುಕೊಂಡು ಹೋಗುವ ಆತನಾಗಿದ್ದಾನೆ. ನಮಗೋಸ್ಕರ ಬಿಡಾರಗಳನ್ನು ಸಿದ್ಧ ಮಾಡೋದಕ್ಕೆ ಪರಲೋಕಕ್ಕೆ ಏರಿ ಹೋಗಿದ್ದಾನೆ. ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ ಎನ್ನುವಂಥ ಮಾತು, ಅಭಯವಚನ ನಮಗೆ ಕೊಟ್ಟಿದ್ದಾನೆ. ಆ ರೀತಿಯಾಗಿ ಮಾತು ಕೊಟ್ಟು ಮಾತು ತಪ್ಪದಂಥ ದೇವರು ಆತನು ನಮ್ಮನ್ನು ತಿರುಗಿ ಬಂದು ನಮ್ಮನ್ನು ಕರೆದುಕೊಂಡು